ಕೈ ನಾವು ತಡೆಯಕ್ ಆಯ್ತಾ ಇಲ್ಲ, ಏನಾರ ಮಾಡಿ ಡಾಕ್ಟ್ರೆ. ಆವಾಗ್ಲೇ ಹೇಳಿದ್ನಲ್ಲ, ಒಳಗಡೆ ಮೂಳೆ ಪುಡಿ ಆಗ್ಬಿಟ್ಟಿದೆ, ಎಕ್ಸ್ರೇ ತೆಗಿದೆ, ಏನು ಮಾಡಕ್ ಆಗಲ್ಲ. ನೋವಿನ ಮಾತ್ರ ಕೊಟ್ಟಿದ್ದೇನಲ್ಲ ಅದನ್ನ ನುಂಗು. ಇವಂದ್ ಒಳ್ಳೆ ತಲೆನೋವು ಆಗ್ಬಿಡ್ತಲ್ಲ. ಅಳ್ಬಾರ್ದು, ಏನಾಗುತ್ತೆ ಅಳ್ಬಾರ್ದು. ಏನ್ ನಿನ್ನ ಹೆಸರು? ಮಾದೇಶನ? ನಮ್ಮನೆ ದೇವ್ರ ಹೆಸರು ಮಾದೇಶ ಕಣೋ. ಲೇ ಮಗ, ಲೇ ನಿನ್ನ ಕಡೆ ಬಾಯ್ ಬಾಯ್ ಬಾಯ್. ಬರ್ಲ 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 ಬಾ. ಓಹೋ ಇದೇನ್ಲ ಇದು? ಈ ಸಲ ನಿಮ್ ಹೊಲದಾಗ ಅದ್ ಏಸ್ ಫಲ ಬೆಳೆದ್ರು ಒಳ್ಳು 16 ಫಲ ಬೆಳೆದಿದ್ರ? ಸರಿನಪ್ಪ. ಲೇ ಮಗ ಇಲ್ಲೋಡ, ಒಂದ್ ಬಿದ್ರ ಕಡ್ಡಿನ ಒಂದ್ 4 ಓಳ ಹಾಕಂಬ ಹೋಗಪ್ಪ. ಹಾಕಂಬ. ಏನಪ್ಪ ರೈಲ್ನಾಗ ಯಾವ ಕಡೆಗೆ ಹೋಯ್ತಿದ್ದೆ? ಹೆಣ್ಣೋಡಕ್ಕೆ ಅಂತ ಸೆಂಟ್ರಲ್ ಹೋಯ್ತಿದ್ದೆ ಕಣಕ್ಕ. ಓಹೋ, ಹೆಣ್ಣೋಡಕ್ ಹೋಯ್ತಿದ್ದ? ಈಗ ಹೋಗಕ್ಕಿಲ್ವ? ನಿಂಗೆ ನಾನು ಬದುಕಿದ್ದೆ ಆಯ್ತಾ? ಈ ಮುರುಕ್ಲಿ ಕೈನಾಗ ಹೋದ್ರೆ ಹೆಣ್ ಕೊಟ್ಟಾರ ಅವರು? ಕೊಡಕ್ಕಿಲ್ವ? ಎಲ್ ಕೊಡ್ತಾರಕ್ಕ? ಕೊಡಲ್ಲ ಅಂತೀಯ? ಇಲ್ಲ 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 ಅಕ್ಕ, ನೋವೇ ಇಲ್ಲ ಈಗ. ಏನಾನ ಮಂತ್ರಗಿಂತ್ರ ಆಗ್ದ? ಮಂತ್ರು ಇಲ್ಲ ತಂತ್ರು ಇಲ್ಲ ಕಣ. ಕೀಲು ಮಣ್ಕೈ ಕೀಲ್ ತಪ್ಪೋಗಿತ್ತು ಅಷ್ಟೇಯ. ಏನ್ ಯೋಚನೆ ಮಾಡ್ತಿದ್ದೀರಾ ಡಾಕ್ಟ್ರೆ? ಪಾಪ ಈ ಮಗು ತಂದೆ ತಾಯಿನ ಕಳ್ಕೊಂಡು ಅನಾಥವಾಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನೇನ್ ಮಾಡಕ್ಕಾಗತ್ತೆ? ನಾಳೆ ಕ್ಯಾಂಪ್ ಕ್ಲೋಸ್ ಆಗ್ತಾ ಇದೆ. ಮಗುನ ಯಾವ್ದಾದ್ರು ಅನಾಥಾಶ್ರಮ ಕೊಟ್ಬಿಡೋಣ. ಬುದ್ಧಿ, ಆ ಮಗಿನ ನಂಗ್ ಕೊಟ್ರೆ ಮುತ್ ನಂಗ್ ಜಪಾನ ಮಾಡ್ಕಂತೀನಿ ಬುದ್ಧಿ. ಯಾರಮ್ಮ ನೀನು? ಯಾವೂರು? ನಮ್ಮೂರೇ, ಪಕ್ಕದಳ್ಳಿ ರಂಗಾಪುರ. ಈಕೆ ಹೆಸರು ಜಾನವ್ವ ಅಂತ. ಈಕೆಗೆ ಮಕ್ಕಳಾಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈಕೆ ಗಂಡ ಬೇರೆ ಮದುವೆ ಮಾಡಿಕೊಂಡು ಈಕೆನ ಮನೆ ಬಿಟ್ಟು ಹೊರಗೆ ಹಾಕಿದಾನೆ. ಈಕೆ ಬಂದು ತವ್ರ ಮನೆ ಸೇರ್ಕೊಂಡು ಇದ್ದೊಬ್ಬ ತಾಯಿನೂ ತೀರ್ ಹೋದ್ಲು. ಈಕೆ ಈಗ ಒಬ್ಬಂಟಿ ಊರಲ್ಲಿ ನಾಟಿ ವೈದ್ಯ ಮಾಡ್ಕೊಂಡು ಬದುಕ್ತಾ ಇದ್ದಾಳೆ. ಈಗ ನೀವು ಆ ಮಗುನ ಇವಳಿಗೆ ಕೊಟ್ರೆ ಆ ಮಗುಗೊಂದು ಆಶಯ ಸಿಕ್ಕಾಗತ್ತೆ, ಮುಂದೆ ಇವಳಿಗೊಂದು ನೆಲೆ ಆಗತ್ತೆ. ಹೌದು ಬುದ್ಧಿ, ಮಗಿ ಕೊಟ್ಟು ಮಗಿನ ಕುಳತ್ತಾಯ್ತವ. ಈ ನಮ್ಮಪ್ಪನೇ ಮಗಿನ ಉಳಿಸ್ತಾ ಅಂತ ಕಾಣ್ತದೆ. ಹೌದಮ್ಮ, ಇವತ್ತು ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ಜಾತ್ರೆ. ಒಳ್ಳೆ ದಿನ. ಮಗುಗೆ ಏನಂತ ನಾಮಕರಣ ಮಾಡ್ತೀಯಾ ತಾಯಿ? ಇದೇನಿದು? ವಾತರನೆ ಕಾಪಿನೂ ಕುಡಿದಂಗೆ ಎಲ್ಲೋ ಬಿಟ್ಟ. ನಂಜುಂಡಿ, ನಮ್ಮ ಮನೇಲಿ ನಾಮಕರಣ ಕೇಳಿದ್ರಲ್ಲ, ಬರ್ಬೇಕಂತೆ. ಅಣ್ಣ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬರೋಣ. ಒಂದೇ ಮುಹೂರ್ತ 2 ಕಾರ್ಯ. ನಾ ಹೆಂಗ್ ಬರ್ಲಿ? ಬಾಳ್ಬೇಕಾಗಿರೋ ಮಗ ಕಣಣ. ಅಣ್ಣ, ಬದುಕ್ಬೇಕಾಗಿರೋ ಮನೆ ಕಣಣ. ಆಹಾ, ಬಾಳು ಬದುಕು ಅರ್ಥನ ಎಷ್ಟ್ ಚೆನ್ನಾಗಿ ಹಂಚ್ಕೊಂಡೈತೆ. ಅದೇ ರೀತಿ ಮುಹೂರ್ತನ ಹಂಚ್ಕೊಂಡ್ಬಿಡಿ. ಆ
3 ತಿಂಗಳಿಂದ ನೆಟ್ಟಿಗೆ ಊಟನೇ ಸೇರ್ತಿಲ್ಲ, ಮೈಕೈ ಎಲ್ಲ ಸೋಲು. ಹಂಗಂತ್ಯ ಗೊತ್ತಾಯ್ತು. ಮುಗ ಅವ್ವ ಆ ನುಗ್ಗೆ ಸೊಪ್ಪು ತಕ ಬರಪ್ಪ. ಹಾ ಗೊತ್ತೀನಿ ಕಣಪ್ಪ. ಆಯ್ತು ಕಾಕ, ಹುಷಾರಾಯ್ತದೆ, ಹೋಗ್ ಬನ್ನಿ. ಇದೇನಕ್ಕ ಎಲ್ರು ಔಷಧಿ ಬಾಯ್ ಬಿಟ್ರೆ ನೀ ಕೈ ಬಿಡ್ತಿದ್ಯಾ? ಅಯ್ಯೋ ಸುಮ್ಮನ್ ಕೂರ್ಸ್ಲಾ, ಅದ್ಯಾಕ ಆತ್ರ ಗುಟ್ಟದ ಆಂಜನೇಯ ಆಡ್ದಂಗ ಆಗ್ತೀಯ? ನೋಡ್ದಣ್ಣ ನುಗ್ಗೆ ರಸ ಹೆಂಗ್ ಎಪ್ ಕೊಟ್ಟು ನಿನ್ಗಾಗ್ದವ್ರು ಯಾರು? ನಿನ್ ಒಟ್ಟಿಗೆ ಕೊಯ್ ಮುತ್ತಿಕ್ಬಿಟ್ಟವ್ರಿ ಕೊಲ್ಲ. ಕೈ ಮದ್ದ ಹಂಗಂದ್ರೆ ನೀನ್ ಈ ಕೋಸಂಬಿ ನೋಡಿದಿಲ್ಲ ಮಗ? ಅದಂಗಿರ್ತದೆ. ನಿನ್ನಂಗೆಯ ನೀರ್ ಕಂಡವನ್ಗೆ ಈಜೋಳ್ ಕೊಟ್ರು ಅಂದಂಗೆ ನಿಂತವ್ ಎಲ್ಲ ಹೇಳ್ಕೊಂಡ್ ಕೂತ್ಕೊಂಡ್ರೆ ಬೆಳ್ಕರಿತದೆ ಮಗ. ಅವ್ವ ಇವನು ಕೊಯ್ ಮದ್ ಔಷಧಿ ಕೊಟ್ ಕಳ್ಸು. ಆಯ್ತು ಕಣವ. ಬರ್ತೀನಿ ಹಾ, ಸರಿ. ಕಾಸು ತಗೊಳ್ಳೋಣ. ತಾಂಬರ ದುಡ್ಡು ತಾಯಿ ಮಕ್ಳು ತೋರಿಸ್ತು ಅಂತ ಗಾದೆನೇ ಐತೆ. ಈ ದುಡ್ಡು ಪಡ್ಡು ಎಲ್ಲ ಬೇಕಾಗಿಲ್ಲ, ಏನೇ ಇದ್ರು ಒಂದ್ ಸೇರ್ ಅಕ್ಕಿ ಒಂದಷ್ಟು ಬೆಲ್ಲ ಅಷ್ಟೇಯ. ಗೊತ್ತಾಗ್ಲಿಲ್ಲ ಕಣಣ್ಣ, ದೂರದಳ್ಳಿಂದ ಬಂದಿದ್ದೆ. ಆಯ್ತು, ವಾಸಿ ಆದ್ಮೇಲೆ ತಂದ್ಕೊಡು ಅಂತ ತಗ. ಸರಿ ಆಯ್ತಾ? ಬರ್ತೀನಿ ಅಣ್ಣ. ಹಾ, ಬೇಳೆ ಕಟ್ಸಾರು. ಆಯ್ತಣ್ಣ. ಅಣ್ಣ ಸೇವಿಂಗ್ ಕೂರ್ಸಿ ಕೊಚ್ಚಿಬಿಟ್ಟು ಮತ್ತೆ ಯಾಕಣ ಮಸಿತಿದ್ಯಾ? ಅದು ಇತ್ತಿತ್ತ ಸಾಲದ ಗಿರಾಕಿಗಳು ಜಾಸ್ತಿ ಆಗ್ಬಿಟ್ಟವ್ರೆ, ಅದಕ್ಕೆ ಸೋಪ್ ಸಮೇತ ಪುಟ ಬಿಟ್ಟಲ್ಲಪ್ಪ. ಈ ಎತ್ತಗೋದ ನನ್ನ ಮಗ. ಲೇ ಅಣ್ಣ ನಿಂತ್ಕೊಳ್ಳೋಣ, ಪಾನಿ ಮಾಡಿಸ್ಕೊಡ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡು 3 ವಾರ ಆಯ್ತು, ಎಲ್ಲಣ್ಣ ಮಾಡಿಸ್ಕೊಡ್ಲೇ ಇಲ್ಲ. ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಕೂಗ್ಬಿಡು. ಅಂಡ್ರ ಬಿವರ್ಸಿ ಆ ಸೆಕ್ರೆಟರಿ ಕೈಲಿ ಕೊಟ್ಟಿವ್ನಿ, 2 ವಾರ ತಡೆದ್ ಕೊಡ್ತೀನಿ ಅಂದವನೆ. ಅವ್ನ್ ಕೊಟ್ಮೇಲೆ ತಗೊಂಬಂದ್ ನಿನ್ ಮಕ್ಕದ ಮೇಲೆ ಬಿಸಾಕ್ತೀನಿ. ಯಾವಾಗ ಕೊಡ್ತೀಯ ಏನೋ? ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ತೊಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರ. ಸುಮ್ಕಿದ್ರೆ ಕಂಡು ನಿನ್ ಕೈ ನನ್ನ ಮಗ ಕೊಟ್ಟಿರೋ 100 ರೂಪಾಯಿಗೆ 1000 ಮಾತಾಡ್ತಾನೆ. ನಸ ಗಿರಾಕಿ ಈ ಕಡೆಗೆ ಬರ್ತಾವನಲ್ಲಪ್ಪ. ಏನ್ಲಾ ಕಾಡ್ ಪಾಪ, ನಸೆಗಿರಾಕಿ ಅಂತ ಬೈಕಂತ ಇದ್ಯಾ? ಏನ್ ಸಮಾಚಾರ? ಅದ್ ಹೆಂಗಣ್ಣ ಕರೆಕ್ಟ್ ಹೇಳ್ಬಿಟ್ಟೆ? ನಿಮ್ ವಂಶದವ್ರು ಏನಾದ್ರು ಗಿಣಿಶಾಸ್ತ್ರ ಹೇಳ್ತಿದ್ರಾ? ಬೇಕು ಅಂತಂದು ಗಿಣಿ ಶಾಸ್ತ್ರನೂ ಗೊತ್ತು, ಗಿಡಗಿನ ಶಾಸ್ತ್ರನೂ ಗೊತ್ತು. ಅದೇನು ಅಂತ ಸರಿಯಾಗಿ ಹೋದ್ರಲ್ಲ ಅಣ್ಣ. ನೀನ್ ಹಿಂಗೆ ಕಂಡ್ಕಂಡವ್ರ ಜೋಬ್ಗೆ ಇರ್ಬೋಬಿಟ್ಟು ಇಪ್ಪೆ ಇಕ್ತಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ. ಹೊಗೆ ಕಾರ್ಯಕ್ರಮ ಅಂದ್ರಿಲ್ಲ? ಅಷ್ಟು ಗೊತ್ತಾಗ್ಲಿಲ್ವೇನ? ಸತ್ಮ್ಯಾಕ್ ಮನೆ ಮುಂದೆ ಹಾಕಕ್ಕಿಲ್ವೇ ಅದು? ಯಾಕೆ ಹೇಳ್ತಿದ್ದಿಲ್ಲ? ಒಳ್ಳೆ ಮ್ಯಾಗ್ನೆಟಿ ದೊಡ್ಡ ಬುದ್ಧರ್ ಕಂಡಂಗ್ ಕಾಣ್ತಾ ಇದ್ಯಾ. ಬಾಬಾ ಅಯ್ಯೋ 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 ಅಯ್ಯೋ, ಮಗೆಗೆ ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳಿದ್ರೆ ಗುಂಡರ್ಸ್ಕೊಂಡ್ ಬಂದಿದ್ಯಲ್ಲ, ನಿಂಗೇನ್ ಜ್ಞಾನ ನೆಟ್ಗೈತೋ ಇಲ್ಲೋ? ಓ, ಅವನಿರೋ ಪಿಗರ್ಗೆ ತಿರುಪ್ತಿ ಕಟ್ಟಿಗೆ ಬೇಸು ಸುಮ್ಕಿರೋ. ಓ, ನೀನೇನ್ ಬೋಸ್ ಅಂದ್ರಂಗ ನೋಡು. ಮತ್ತೆ ಹೌದು, ಕಟಿಂಗ್ಗೆ ಅಂತ 50 ರೂಪಾಯಿ ಇಸ್ಕೊಂಡೋದಿಲ್ಲ, ಬಾಕಿ ಚಿಲ್ರೆ ಕಷ್ಟ ಅತ್ತ? ಓದ್ಕಿತ ಮಾಡ್ಸಿತ್ತು, ಅದ್ ರಾಚಕಿತ ಮಾಡ್ಸಿತ್ತು. 50 ರೂಪಾಯಿ ಕೊಟ್ಟಿದ ತಕ್ಷಣ ಎಲ್ಲ ನುಣ್ಣಗ್ ಮುರ್ಕಂಡ. ಇಲ್ಲ ಕಣವ, ಅಪ್ಪ ಸುಳ್ಳು ಹೇಳ್ತಾನೆ, ಕಾಸೇ ಕೊಟ್ಟಿಲ್ಲ, ಸಾಲ ಹೇಳ್ ಬಂತು. ಮಗನೇ, ಮಗ್ಗಿಗೆ ಕೊಡ್ತೀಯಾ? ಹಿಂಗ್ ಸಾಲ ಮಾಡೆ ಮನೆಯೆಲ್ಲ ಮುಳುಗಿಸ್ಬಿಟ್ಟೆ. ಲಕ್ಷ ಕೊಟ್ಟ ಲೆಕ್ಕ ಕೇಳ್ತಾಳೆ. ಎಲ್ಗೊಂಟೆ? ಬ್ಯಾಟ್ಗೆ. 3 ಹೊತ್ತು ಪ್ಯಾಟೆ ಪ್ಯಾಟೆ ಸುತ್ತಾ ಇರು. ಅಲ್ಲ, ಹೊಲ್ದಕ್ಕಳೆ ಬೆಳೆದ್ ನಿಂತೈತೆ, ಹೋಗ್ ಕೀಳ್ಬಾರ್ದ? ಏನ ಕಳೆ ಕೀಳೋದು, ಬ್ಯಾಸಾಯ ಮಾಡೋದು ನಮ್ದು ದಿವಾನ್ ರಂಸ ಕಣಮಿ, ದಿವಾನ್ ರಂಸ. ಮಾಚಾಳ್ರಿಯ ನಿಮ್ಮ ಅಪ್ಪನ ಹಿಂಗೆ ದಿವಾನ್ ರೋಮ್ಸ ಅಂತ ಊರೂರ್ ಸುತ್ಕೊಂಡು ಮನೇನೇ ಹಾಳು ಮಾಡ್ದ. ಈಗ ನೀನು ಊರ್ ಹಾಳು ಮಾಡಕೊಂಡಿದ್ಯಾ? ಲೇ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ್ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ನೀನು ನಿಮ್ಮ ಅಪ್ಪನ ಜೊತೆಲಿ ಉಳ್ದೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೊಲಕ್ಕೆ ಇನ್ನೊಂದ್ ಗಾಡಿ ಗೊಬ್ಬರನಾದ್ರೂ ಆಗಿರೋದು. ನಿನಗೆ ಹೊಡ್ದು ರಪ್ಪನ್ ಕೆಡವಾ. ಅಪ್ಪಾಜಿ ಬೇಜಾರ್ ಮಾಡ್ಕೋಬೇಡಿ. ನೀವು ಬದುಕಿರೋ ಗಂಟ ನಿಮ್ ಯೋಗ್ಯತೆ ಏನು ಅಂತ ಇದು ಗೊತ್ತಾಗ್ಲಿಲ್ಲ. ನಾನ್ ಬದುಕಿರೋವರೆಗೂ ನನ್ನ ಯೋಗ್ಯತೆ ಏನು ಅಂತ ಈ ಮೂದೇವಿ ಗೊತ್ತಾಗಕ್ಕಿಲ್ಲ. ಬೇಜಾರ್ ಮಾಡ್ಕೋಬೇಡಿ, ನಾನು ಬರ್ತೀನಿ. ಕಾಳ್ ನನ್ ಮಗನೇ, ಹಿಂಗ್ ತಗೊಳ್ಳಿ ಅಣ್ಣವ್ರೆ, ಮೀಸ್ಲ ಯಾವ್ರಿಗೆ ಹುಗ್ಗಿ ನೈವೇದ್ಯ ಮಾಡ್ಬಿಡಿ. ನಿಮ್ ಮನೆ ಮೀಸಲು ದೇವರಿಗೆ ಯಾವತ್ತೂ ತಪ್ಪಲ್ಲ. ಅದಕ್ಕೆ ಸರ್ವಜ್ಞ ಹೇಳಿರೋದು, ಈವಂಗೆ ದೇವಂಗೆ ಆವುದಂತರವಯ್ಯ, ಜಗದೋಳು ಇವನೇ ದೇವ ಸರ್ವಜ್ಞ ಅಂತ. ಇದ್ರ ಅರ್ಥ ಏನೇನವ್ರೆ? ದಾನ ನೀಡುವವನೇ ದೇವರ ಸಮಾನ ಅಂತ. ಪ್ರತಿಯೊಂದನ್ನು ಹೀಗೆ ಕೇಳಿ ತಿಳ್ಕೊಳ್ಳೋ ನಿನ್ನ ಗುಣನೇ ನಿನ್ನನ್ನು ಬುದ್ಧಿವಂತನಾಗಿ ಮಾಡಿರೋದು. ನಿನ್ನನ್ನು ಕೈ ಹಿಡಿಯೋ ಹುಡುಗಿ ತುಂಬಾ ಪುಣ್ಯ ಮಾಡಿರ್ಬೇಕು.